ದಲಿತ ಸೇನೆ ಬಹಳ ಪ್ರಬಲವಾಗಿದೆ. ಮಧು ಮಾಲತಿ ಎಂಎನ್ ದಲಿತ ಸೇನೆ ರಾಮ್ ವಿಲಾಸ್ ಮಹಿಳಾ ರಾಜ್ಯಾಧ್ಯಕ್ಷರು. ದಲಿತ ಸೇನೆ ಸದ್ಯ ಬ್ರ್ಯಾಂಡ್ ಆಗಿ ಹೊರಹೊಮ್ಮಲಿದೆ. ರಾಜ್ಯದ ಪ್ರಬಲ ಸಂಘಟನೆ ಆಗಿದೆ. ಕೇವಲ ದಲಿತರು ಮತ್ತು ದಮನಿತರು ಅಷ್ಟೇ ಅಲ್ಲ, ನೊಂದವರ ಪರ ಧ್ವನಿ ಎತ್ತುವ ಸಂಘಟನೆ ಆಗಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ವಿಜಯಪುರ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಂಘಟನೆ ಬಲಪಡಿಸುವ ಕೆಲಸ ನಿರಂತರವಾಗಿ ನಡೆಯುತ್ತದೆ. ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ಮತ್ತು ಸಮಾಜದ ಮುನ್ನಡೆಗೆ ತರುವ ಕೆಲಸವನ್ನ ಮಾಡುತ್ತದೆ. ಸಂಘಟನೆ ಮತ್ತಷ್ಟು ಬಲಪಡಿಸಲು ದಲಿತ ಸೇನೆಯೊಂದಿಗೆ ಕೈ ಜೋಡಿಸಬೇಕು ಎಂದು ದಲಿತ ಸೇನೆಯ ಮಹಿಳಾ ಅಧ್ಯಕ್ಷೆ ಮಧು ಮಾಲತಿ ಎಂಎನ್ ಹೇಳಿದರು. ಎಲ್ರಿಗೂ ನಮಸ್ಕಾರ, ಜೈ ಭೀಮ್. ಇವತ್ತು ನಾನು ವಿಜಯಪುರ ಜಿಲ್ಲೆಗೆ ಬಂದಿದ್ದೇನೆ. ಒಂದು ಕಾರ್ಯಕ್ರಮದ ನಿಮಿತ್ತ ಬಂದಿದ್ದೆ. ಅಂಬೇಡ್ಕರ್ ಅವರ 134ನೇ ಜಯಂತಿ ಪ್ರಯುಕ್ತ ಕಲ್ಕೆರೆಗೆ ಬಂದಿದ್ದೆ. ಹಾಗೆ ಇಲ್ಲಿ ಕೂಡ ನಮ್ಮೆಲ್ಲ ಸಮಸ್ತ ನಮ್ಮ ದಲಿತ ಸೇನೆ ಬಂಧುಗಳನ್ನೆಲ್ಲ ಭೇಟಿ ಮಾಡೋಣ ಅಂತ ಬಂದಿದ್ದೀನಿ. ದಲಿತ ಸೇನೆ ಮಹಿಳಾ ಅಧ್ಯಕ್ಷರು ನಾನು ಮಧು ಹೊಲೆಯರ್ ಅಂತ. ಹಾಗೆ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಸಮಸ್ತ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಮುಖ್ಯವಾಗಿ ದಲಿತ ಸೇನೆ ಅನ್ನುವಂಥದ್ದು ಒಂದು ಪ್ರಬಲವಾದಂತಹ ಒಂದು ಸಂಘಟನೆ. ಈಗಾಗ್ಲೇ ಎಲ್ಲೆಡೆ ಪ್ರಬಲವಾದಂತಹ ಹೆಸರು ಮಾಡಿರುವಂತದ್ದು ದಲಿತ ಸೇನೆ. ದಲಿತ ಸೇನೆ ಅಂತ ಒಂದು ಹೆಸರಿದೆಯಲ್ಲ, ಬ್ರ್ಯಾಂಡ್ ಇದೆಯಲ್ಲ, ಅದೇ ಒಂದು ಹೋರಾಟದ ಕಿಚ್ಚು. ದಲಿತ ಸೇನೆ ರಾಮ್ ವಿಲಾಸ್, ದಲಿತ ಸೇನೆ ಆರ್ ರಾಮ್ ವಿಲಾಸ್ ಈ ಒಂದು ಸಂಘಟನೆ ಇಡೀ ರಾಜ್ಯಾದ್ಯಂತ ಬಹಳ ಒಂದು ಒಂದು ಕ್ರಾಂತಿಕಾರಿ ಹಿನ್ನೆಲೆಯಲ್ಲಿ ಹೋಗ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾದಂತಹ MS ಜಗನ್ನಾಥ್ ಅವರ ನೇತೃತ್ವದಲ್ಲಿ ದಲಿತ ಸೇನೆ ಇಂದು ರಾಜ್ಯಾದ್ಯಂತ ಒಂದು ಜನಪ್ರಿಯತೆಯನ್ನ, ಹೆಸರುವಾಸಿಯನ್ನ ಮತ್ತೆ ಹೋರಾಟದ ಕಿಚ್ಚನ್ನ ಹಬ್ಬಿಸ್ಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಏನಪ್ಪಾ ಅಂದ್ರೆ, ಈ ದಲಿತ ಸೇನೆ ಅನ್ನುವಂಥದ್ದು ಕೇವಲ ನಾವೊಂದು ಸಂಘಟನೆ ಕಟ್ಟಿದ್ದೇವೆ, ಆ ಸಂಘಟನೆಯನ್ನ ಒಂದಷ್ಟು ಜನರು ಕೂತ್ಕೊಳ್ಳೋದು, ಮಾತಾಡೋದು, ಸಂಘಟನೆ ಅಂತ ಹೋಗೋ ಹಾದಿ ಅಲ್ಲ. ಈ ದಲಿತ ಸೇನೆ ಪ್ರತಿ ಹೆಜ್ಜೆನಲ್ಲೂ ಒಂದು ಹೋರಾಟ ಅಂತ. ನೊಂದವರ, ಶೋಷಿತರ, ದಲಿತರ, ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಅಥವಾ ನಮ್ಮೆಲ್ಲರ ಒಂದು ಪ್ರಗತಿಯ ಒಂದು ಲಕ್ಷಣವೂ ಕೂಡ ಒಳಗೊಂಡಂತೆ ನಾವು ದಲಿತ ಸೇನೆ ಕಟ್ಟಿ ಬೆಳೆಸಬೇಕಾಗಿದೆ. ಈಗಾಗಲೇ ಕಟ್ಟಿದ್ದೇವೆ ದೊಡ್ಡ ಬೃಹತ್ ಮಟ್ಟದಲ್ಲಿ, ಅದನ್ನ ಮತ್ತಷ್ಟು ಉತ್ತುಂಗ ಶಿಖರದಲ್ಲಿ ಬೆಳೆಸ್ತಾ ಹೋಗ್ಬೇಕು. ಮುಖ್ಯವಾಗಿ ದಲಿತ ಸೇನೆಯಲ್ಲಿ ನಮ್ಮ ದಲಿತ ಸೇನೆ ರಾಮ್ ವಿಲಾಸ್ ನಮ್ಮ ಸಂಘಟನೆಯಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಒಳ್ಳೆ ಆದ್ಯತೆ ಇದೆ. ಮಹಿಳೆಯರು ಒಂದು ಮುಖ್ಯವಾಹಿನಿಗೆ ಬಂದು ನಮ್ಮ ಭಾಗದಲ್ಲಿ ಬಿಜಾಪುರ ಆಗಿರಬಹುದು, ಇತರ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳೆಯರು ಒಂದಷ್ಟು ಮುಖ್ಯವಾಹಿನಿಗೆ ಬಂದು ಒಂದು ಸಂಘಟಿತರಾಗಿ ಏನ್ ಹೇಳಿದಾರೋ ಅಂಬೇಡ್ಕರ್ ಅವರು, ಸಂಘಟಿತರಾಗಿ, ಸಂಘಟಿತರಾಗಿ ಹೋರಾಟದ ಹಾದಿಯಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳನ್ನ ನೀವು ಪಡ್ಕೊಳ್ಳಿ ಅಂತ. ನಮ್ಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಮೂಲಭೂತ ಕರ್ತವ್ಯಗಳು ಇದಾವೆ. ಈ ನಿಟ್ಟಿನಲ್ಲಿ ನಾವು ಹಕ್ಕುಗಳನ್ನೆಲ್ಲ, ನಮಗ್ ಬೇಕಾದಂತಹ ಹಕ್ಕುಗಳು, ಸವಲತ್ತುಗಳನ್ನೆಲ್ಲ ನಾವು ಪಡ್ಕೊಳ್ಳುವ ನಿಟ್ಟಿನಲ್ಲಿ ದಲಿತ ಸೇನೆ ಒಂದು ಹೋರಾಟದ ಹೆಜ್ಜೆಯನ್ನ ಹಾದಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವಾಗ ಸಂಘಟನೆ ನಾವು ಈಗಾಗಲೇ ಎಲ್ಲವೂ ತಯಾರಾಗಿದೆ. ಜಿಲ್ಲಾದ್ಯಂತ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು, ಆ ಕಾರ್ಯಕ್ರಮದ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ಬಹುದು ಅಥವಾ ಅವರಿಗೆ ಮುಂದುವರೆದಂತೆ ಕಾರ್ಯದರ್ಶಿಗಳಾಗಿರಬಹುದು ಅಥವಾ ಕಾರ್ಯಕರ್ತರಾಗಿರಬಹುದು, ಹಲವಾರು ಸದಸ್ಯರುಗಳ ನೇಮಕ ಆಗಿರಬಹುದು, ಇವೆಲ್ಲವೂ ಕೂಡ ಮುಂದುವರೆದಂತೆ ನಡೆಯುತ್ತೆ ಅಧ್ಯಕ್ಷರ ಮಾನ್ಯ ಜಗನ್ನಾಥ್ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ. ಹಾಗಾಗಿ ತಾವೆಲ್ಲರೂ ಒಮ್ಮೆ ನಮ್ಮ ಒಂದು ಕೇಂದ್ರ ಕಚೇರಿ ಬೆಂಗಳೂರಿಗೆ ಬನ್ನಿ, ಎಲ್ಲರೂ ಕೂಡ ಮಾತುಕತೆ ಮಾಡಿ ಎಲ್ಲರೂ ನಿರ್ಧಾರಕ್ಕೆ ಬರೋಣ. ಏನೆಲ್ಲ ಮತ್ತು ಹೋರಾಟದ ಹಾದಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂಥದ್ದು. ಎಲ್ಲರೂ ಬನ್ನಿ, ತಮ್ಮೆಲ್ಲರಿಗೂ ಒಂದು ಸ್ವಾಗತ ಒಂದು ಬೆಂಗಳೂರಿಗೆ ಅಂತ ಹೇಳ್ತಾ. ಮತ್ತೆ ಇಲ್ಲಿವರೆಗೂ ದಲಿತ ಸೇನೆ ಯಾವ ಹೋರಾಟ ಮಾಡಿದೆ ಮತ್ತು ಯಾವ್ದ್ರಲ್ಲಿ ಸಕ್ಸಸ್ ಆಗಿದೆ ಅಂದ್ರೆ ಯಾವ್ದು ಒಂದು ಸಕ್ಸಸ್ಫುಲ್? ನಾವು ಸಕ್ಸಸ್ ಅಂದ್ರೆ ದಲಿತ ಸೇನೆ ರಾಮ್ ವಿಲಾಸ್ ಇದೊಂದು ಬ್ರ್ಯಾಂಡ್. ರಾಮ್ ವಿಲಾಸ್ ಪಾಸ್ವಾನ್ ಅವರ ನೇತೃತ್ವ ಅಂದಾಗ ದೆಹಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ
ಬಾಬಾ ಸಾಹೇಬರ ಒಂದು ಹಾದಿಯಲ್ಲಿ ಅವರ ವಿಚಾರಧಾರೆಗಳನ್ನ ಉತ್ತುಂಗತ ಎತ್ತರಕ್ಕೆ ತೆಗೆದುಕೊಂಡು ಹೋದವರು ರಾಮ್ ವಿಲಾಸ್ ಪಾಸ್ವಾನ್ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಯಾಕಂದ್ರೆ ಒಂದು ಅಟ್ರಾಸಿಟಿ ಕೇಸ್ ಆಗಿರಬಹುದು, ಇದನ್ನ ಒಂದು ಸ್ಟ್ರಾಂಗ್ ಕೇಸ್ ಆಗಿ ನಿರೂಪಿಸಿಕೊಟ್ಟಂತವ್ರು ನಮ್ಮ ರಾಮ್ ವಿಲಾಸ್ ಪಾಸ್ವಾನ್ ಅವರು. ಭಾರತ ರತ್ನದಂತಹ ಒಂದು ಒಂದು ಅತ್ಯುನ್ನತ ಪುರಸ್ಕಾರ ಬರಬೇಕು ಬಾಬಾ ಸಾಹೇಬರಿಗೆ ಅಂತ ಹೇಳಿ ದೊಡ್ಡ ಹೋರಾಟ ಮಾಡಿ ಮುಂಚೂಣಿಯಲ್ಲಿದ್ದವರು ರಾಮ್ ವಿಲಾಸ್ ಪಾಸ್ವಾನ್ ಅವರು. ಹಾಗೆ ದಲಿತರ ಒಂದು ದೊಡ್ಡ ಶಕ್ತಿಯಾಗಿದ್ದವರು ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರು. ಅವ್ರ ಮೂಲಕವಾಗಿ ಕರ್ನಾಟಕಾದ್ಯಂತ ನಾವು ಹೋರಾಟಗಳು ಅಂದ್ರೆ ಅದನ್ನ ಯಾವ ಹೋರಾಟ ಅಂತ ನಿರ್ದಿಷ್ಟ ನಿಗದಿತ ಹೋರಾಟ ಅಂತೇನಿಲ್ಲ, ಇಂಥದ್ದು ನಿರ್ದಿಷ್ಟವಾದದ್ದು ನಿಗದಿತ ಅಂತೇನಿಲ್ಲ. ಪ್ರತಿ ಹೋರಾಟಗಳಲ್ಲೂ ಕೂಡ ದಲಿತ ಸೇನೆ ಭಾಗಿಯಾಗುತ್ತೆ, ಸಕ್ಸಸ್ ಅನ್ನ ಕಂಡಿದೆ. ಯಾವ ಹೋರಾಟ ಈ ಹೋರಾಟ ಮಾಡಿರ್ಬೋದು, ಯಾವ ಹೋರಾಟ ದಲಿತ ಸೇನೆ ಬ್ಯಾನರ್ ಅಡಿಯಲ್ಲೇನೆ ಹೋರಾಟ ಅಂತನಾ? ನಾವು ಒಂದು ಬ್ಯಾನರ್ ಅಡಿ ಅಂತಲ್ಲ, ಎಲ್ಲ ಒಕ್ಕೂಟ ವ್ಯವಸ್ಥೆನಲ್ಲಿ ಅಲ್ಲೆಲ್ಲ ಸಂಘಟನೆಗಳೆಲ್ಲ ಒಕ್ಕೂಟ ವ್ಯವಸ್ಥೆನಲ್ಲಿ ನಿಂತು ನಾವು ಹಲವಾರು ಹೋರಾಟಗಳನ್ನ ಮಾಡ್ತೀವಿ. ಮಹಿಳೆಯರ